ಹಾಂ ಫ್ರೆಂಡ್ಸ್, ನಾನು ರೆಡಿಯಾಗಿ ಹೊರಟಿದ್ದು ಮೈಸೂರಿಗೆ. ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದರಿಂದ ಹೊರಟೆ. ಏನು ಅಂತ ಆಮೇಲೆ ಹೇಳ್ತೀನಿ. 28ನೇ ತಾರೀಕು ನೈಟು NH ಹಾಸ್ಪಿಟ್ಲು 55 RTO ಹತ್ರ ನೋಡಿ ಕಾರು ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂತ. ಆಕ್ಸಿಡೆಂಟ್ ಆಗಿ ಎತ್ಕೊ ಹುರಿದಿದೆ. ಏನಪ್ಪಕ್ಕೆ ಅಂತ ಅಂದರೆ ಇದು ಬ್ಯಾಲೆನ್ಸ್ ಸಿಗ್ತಾ ಈ ಥರ ಆಗಿರೋದು. ಕೇಳಿ, ಯಾರೇ ಆದರೂ ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಟೇಕ್ ಮಾಡಲೇಬೇಕು ಅಂತಂದರೆ ಹಿಂದೆ ಮುಂದೆ ಗಾಡಿ ನೋಡ್ಕೊಂಡು ಓಡಿಸಿ. ನಿಮಗೋಸ್ಕರ ನಿಮ್ಮ ಮನೆಯಲ್ಲಿರೋ ಜೀವಗಳು ಕಾಯ್ತಾ ಇರ್ತವೆ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮನೇಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹೆಂಡ್ತಿ ಮಕ್ಕಳು ಯಾರೇ ಆದರೂ ಕಾಯ್ತಾ ಇರ್ತಾರೆ. ಅದರಿಂದ ನಾನು ಹೇಳೋದು ನಿಧಾನವಾಗಿ ಹೋಗಿ ನಿಮ್ಮ ಜೀವನ ನೀವು ಸೇಫ್ಟಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮೈಸೂರಿನ ಕೆಲಸ ಮುಗಿಸ್ಕೊಂಡು ಹೋಗಿದ್ದು ಊರಿಗೆ. ಹೋಗಿ ಮತ್ತೆ ಜಮೀನ್ ಹತ್ರ ಹೋಗ್ಬೇಕಾಯ್ತು. ಜಮೀನನ್ನು ನೋಡಿಕೊಂಡು ಬಳಸ್ಕೊಂಡು ಮತ್ತು ನಾನು ನೋಡಿಕೊಂಡು ಅಲ್ಲೊಂದೆರಡು ಫೋಟೋಗಳು ತೊಗೊಂಡು ಹಾಗೆ ವೀಡಿಯೋ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಕತ್ಲೆ ಆಯಿತು. ನೋಡ್ಕೊಂಡು ಮನೆ ಹತ್ರ ಬಂದಾದ್ಮೇಲೆ ಅಂಗಡಿಗೆ ಹೋಯ್ತು ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ ಕರ್ಕೋದ್ರು. ಅಂಗಡಿ ಹತ್ರ ಫ್ರೆಂಡ್ಸ್ ಎಲ್ಲ ಬಂದರು. ಫ್ರೆಂಡ್ಸ್ ಆದಮೇಲೆ ಒಂದು ವೀಡಿಯೋ ಮಾಡ್ತೀನಿ, ಒಂದು 5 ಕೊಡಿ ಸ್ಮೈಲ್ ಕೊಡಿ ಅಂತಾರೆ. ನೋಡಿ ಹೆಂಗೆ ಕಪ್ಪಿಗಳು ಕೊಡ್ತಾವಲ್ಲ ಹಂಗೆ ಕೊಡ್ತಾವೆ ನೋಡಿ. ಹೆಂಗೆ ಈ ಥರನೇ ಕಪ್ಪಿಗಳು ಕೊಡೋದು. ಈಗಿನ ಕಾಲದ ಮಕ್ಳುಗಳಲ್ಲಿ ನೋಡಿ ಹೆಂಗೆ ಹಾಡು ಹೇಳ್ತಾರೆ ಅಂತ. ನಿಮ್ಮ ಅಮ್ಮ ಯಾರೋ ಇವರಾ?